ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀನಿ. ಎಲ್ರು ಆಲ್ರೆಡಿ ಕಂಪ್ಲೇಂಟ್ ನೋಡಿರ್ತೀರಾ ಹೇಗ್ ಮಾಡ್ತಾ ಇದೀನಿ ಅಂತ. ಮುದ್ದೆ ಮಾಡೋದು ಹೇಗೆ ಅಂತ ತೋರ್ಸ್ಕೊಡ್ತೀನಿ. ಎಲ್ರಿಗೂ ಗೈಸ್ ಬನ್ನಿ ಫಾಲೋ ಮಾಡಿ. ಸೊ ಗೈಸ್, ನೀವು ಈಗ ಆಲ್ರೆಡಿ ಕಂಪ್ಲೇಂಟ್ ನೋಡಿರ್ತೀರಾ. ಫುಲ್ ಕಾಣಿಸ್ತಾ ಇದೀನಾ? ಟಮ್ಲೈನ್ ನೋಡಿರ್ತೀರಾ ನಾನು ಏನ್ ಮಾಡ್ತಾ ಇದೀನಿ ಈಗ ಅಂತ. ಮುದ್ದೆ ಮಾಡೋದು ಹೆಂಗೆ ಅಂತ ತೋರ್ಸ್ಕೊಡ್ತೀನಿ. ಫುಲ್ ಈಸಿ ವೇ, ಮತ್ತೆ ನಾನ್ ಸ್ಟಿಕ್, ಕೈ ಒಂದ್ ಸ್ವಲ್ಪನು ಏನು ಆಗದಂತೆ ಮುದ್ದೆ ಮಾಡೋದು ಹೆಂಗೆ ಅಂತ ನಾನು ತೋರ್ಸ್ಕೊಡ್ತೀನಿ. ಫೇಸ್ ಇಗ್ನೋರ್ ಮಾಡಿ. ಈಗ ಮಾರ್ನಿಂಗ್ 9 o'clock ಆಗಿದೆ, ಅರ್ಲಿ ಮಾರ್ನಿಂಗ್. ಹಂಗಾಗಿ ಸ್ವಲ್ಪ ಡಲ್ ಆಗಿದೆ ಫೇಸು. ಸೊ ಈಗ ನೀರ್ ತಗೊಳ್ಳೋಣ ಬನ್ನಿ. ನೀರ್ ತೋರ್ಸಜ್ಜಿ. ನೀರ್ ನೋಡಿ, ಇಬ್ರು ಆಗಷ್ಟು ಮುದ್ದೆ ಇದು. ಇಷ್ಟು ಸಾಕು, ನೀರಿಷ್ಟು ಸಾಕು. ಸ್ಟವ್ ಆನ್ ಮಾಡೋಣ. ನೀಟಾಗಿ ಕಾಣಿಸ್ತಾ ಇದೆಯಾ? ಇದು ನಾನ್ ಸ್ಟಿಕ್ ಪ್ಯಾನ್ ಈ ತರಾನೇ ತಗೊಬೇಕು. ಈ ತರ ತಗೊಂಡ್ರೆ ಫುಲ್ ಒಂದ್ ಸ್ವಲ್ಪನು ಮುದ್ದೆ ಅಂಟೋದಿಲ್ಲ ಪಾತ್ರೆಗೆ. ಫುಲ್ ನೀಟಾಗಿ ಆಚೆ ಬಂದ್ಬಿಡುತ್ತೆ, ಸ್ವಲ್ಪನು ಏನು ಆಗೋದಿಲ್ಲ. ಸೊ ಇದು ಸಿಲಿಕಾನ್ ಸ್ಪ್ಯಾಚುಲಾ. ಇದನ್ನ ತಗೊಂಡ್ರು ಅಷ್ಟೇನೆ ಫುಲ್ ಈಸಿ. ಏನು ಫುಲ್ ನಾನ್ ಸ್ಟಿಕ್ ಆಗಿರುತ್ತೆ, ಏನು ಅಂಟೋದಿಲ್ಲ. ಫುಲ್ ಈಸಿ ಆಗಿರುತ್ತೆ ನಮ್ಗೆ ಮಾಡೋದಕ್ಕೆ ಮೆಥಡ್ಸ್ ಎಲ್ಲ. ಸೊ ಈಗ ನೆಕ್ಸ್ಟ್ ನಾನು ಸ್ವಲ್ಪ ಸಾಲ್ಟ್ ಹಾಕತೀನಿ ಇದಕ್ಕೆ. ಒಂದಿಷ್ಟು ಸ್ವಲ್ಪ ಸಾಲ್ಟ್ ಯಾಕೆ ಹಾಕೊಂತಾರೆ ಅಂತಂದ್ರೆ, ಪಾತ್ರೆಗೆ ಜಾಸ್ತಿ ಏನು ಇದು ಅಂಟಬಾರ್ದು, ಮುದ್ದೆ ಅಂಟಬಾರ್ದು ಅನ್ನೋದಕ್ಕೋಸ್ಕರ ಸಾಲ್ಟ್ ಹಾಕಂತಾರೆ. ಒಂದ್ ಸ್ವಲ್ಪ ಎಣ್ಣೆ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೊಬಹುದು, ಬೇಡ ಅಂದ್ರೆ ಬೇಡ. ನಾನು ಇವಾಗ ನಿಮ್ಗೆ ತೋರ್ಸಕ್ಕೆ ಅಂತ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಅಷ್ಟೇನೆ. ಇಲ್ಲ, ನಾನು ಎಣ್ಣೆ ಹಾಕೋದಿಲ್ಲ, ಡೈರೆಕ್ಟ್ ಹಂಗೇನೆ ಇದ್ ಮಾಡ್ಕೊಂತೀನಿ. ಈಗ ಮುದ್ದೆ ಇಟ್ಟು ತಗೊಳ್ಳೋಣ ಬನ್ನಿ. ಮುದ್ದೆ ಇಟ್ಟು ಒಂದಿಷ್ಟ ಹಾಕೊಂಡು ನಾನು ಸ್ಟಿರ್ ಮಾಡ್ಕೊಂತೀನಿ. ನೋಡ್ತಾ ಇರ್ಬೋದು ನೀವು. ಕಾಣಿಸ್ತಾ ಇದೀನಿ ಅಜ್ಜಿ ನಾನು? ಇದು ಕಾಣಿಸ್ತಿದ್ಯಾ? ಅಷ್ಟು ಕಾಣಿಸ್ತಾ, ತಿರಿಯೋದು ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಹಿಂಗ್ ಸ್ಟಿರ್ ಮಾಡ್ಕೊಳ್ಳೋಣ. ಇಷ್ಟು ಸ್ಟಿರ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಇದು ಸ್ವಲ್ಪ ಹೀಟ್ ಆಗತ್ತೆ. ಹೀಟ್ ಆಗಿ ಇದು ಫುಲ್ ಮೇಲೆ ಉಕ್ಕೋದಿಕ್ಕೆ ನಾವು ಬಿಡ್ಬೇಕಿದೆನ. ಒಂದ್ 2 minutes ವೇಟ್ ಮಾಡಿ. ಇದು ಉಕ್ ಬರುತ್ತೆ. ಉಕ್ ಬರದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಸ್ವಲ್ಪ ಬಾಚಿ ಮುಂದೆ ಇದು ತೋರ್ಸು. ನೋಡಿ, ಫುಲ್ ಹೀಟ್ ಆಗಿದೆ, ಉಕ್ ಬರುತ್ತೆ ಇವಾಗ. ಸೊ ಈಗ ಏನ್ ಮಾಡ್ಬೇಕಂತಂದ್ರೆ, ಹಿಂದಕ್ಕೆ ಹೋಗಜ್ಜಿ. ಈಗ ಏನ್ ಮಾಡೋಣ ಅಂದ್ರೆ, ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿ, ಇಬ್ರಿಗಾಗೋಷ್ಟು ಎಷ್ಟು ಬೇಕು ಇಟ್ಟು ಅದಷ್ಟು ಹಾಕೊಳ್ಳೋಣ. ನೋಡಿ ಹಾಕೊಂತ ಇದೀನಿ ನಾನು. ಜಾಸ್ತಿ ಆಗ್ಬೋದು, ನೋಡೋಣ ಇರಿ. ಸಾಕಿಷ್ಟ ಹಾಕೊಂಡ್ರು. ಹಾಕೊಂಡ ತಕ್ಷಣನೇ ಇಮಿಡಿಯೇಟ್ ನೀವು ಇದನ್ನೆಲ್ಲ ಫುಲ್ಲು ಈ ತರ ಸ್ಟಿರ್ ಮಾಡ್ಕೊಂಡ್ಬಿಡಿ. ನೋಡ್ತಾ ಇರ್ಬೋದು ನೀವು. ನಾನ್ ಕಾಣಿಸ್ತಾ ಇದೀನಾ? ಫುಲ್ಲು ಈ ತರ ತಿರ್ಗಿಸ್ಕೊಂಡ್ಬಿಡ್ಬೇಕು. ಇವನ್ ಆಗಿದೆ. ನೀರು ಸಾಕಾಗಿದೆ, ಹಸಿಟ್ಟು ಎರಡು ಸಾಕಾಗಿದೆ. ನೋಡ್ಬೋದು. ಫುಲ್ ಈ ತರ ಸ್ಟಿರ್ ಮಾಡ್ಕೊಂಡಾದ್ಮೇಲೆ ಒಂದ್ ಪ್ಲೇಟ್ನ ಇದೆಲ್ಲ ಫುಲ್ ಒಳಗಡೆ ಸ್ಟೀಮ್ ಆಗಿ ಫುಲ್ ಕುಕ್ ಆಗ್ಬಿಡುತ್ತೆ. ಈ ತರ ಸ್ವಲ್ಪನು ಆಚೆ ಗಾಳಿ ಹೋಗ್ದಂಗೆ ಈ ತರ ಪ್ಲೇಟ್ ಹಾಕಿ ಮುಚ್ಬಿಟ್ಟು 2 minutes ಅಥವಾ 3 minutes ಮ್ಯಾಕ್ಸಿಮಮ್ ಅಷ್ಟು ಇದನ್ನ ಬೇಯೋದಿಕ್ಕೆ ಅಂತ ಬಿಡೋಣ. ನೆಕ್ಸ್ಟ್ 2 minutes ಬಿಟ್ಟು ಮತ್ತೆ ಸಿಗ್ತೀನಿ. ಈ ತರ ಇಟ್ಕೊಂಡು ಎರಡು ಕೈ ಆ ಕಡೆದು ಅಷ್ಟೇ. ಕಾಣಿಸ್ತಿದ್ದೀರಾ? ಬಾಜಿ ಮುಂದೆ ಸ್ವಲ್ಪ ಆಗಿದೆ. 2-3 minutes ಬಿಟ್ಟಿದೆ ನಾನು. ಫುಲ್ಲು ಮುದ್ದೆ ಗಟ್ಟಿಯಾಗಿದೆ ನೋಡಿ, ಸ್ವಲ್ಪನೂ ಅಂಟೋದಿಲ್ಲ, ಸ್ವಲ್ಪನೂ ಏನು ಅಂಟೋದಿಲ್ಲ. ಈಗ ನೋಡಿ ಗೈಸ್, ಇದು ಆಫ್ ಮಾಡ್ತೀನಿ. ಇನ್ನೊಂದು ಹೇಳ್ಬೇಕಿಲ್ಲ ನಿಮಗೆ. ಇದು ಬಂದು ಸಿಲಿಕಾನ್ ಶೀಟ್, ನಿಮಗೆಲ್ಲ ಗೊತ್ತಿರುತ್ತೆ. ರೊಟ್ಟಿ ಮೇಕರು, ಚಪಾತಿ ಮೇಕರ್, ಇದು ಎಲ್ಲ ಆನ್ಲೈನಲ್ಲಿ ಅವೈಲೇಬಲ್ ಇದೆ, ಸಿಗುತ್ತೆ, ನೀವು ತೊಗೊಬೋದು. ಇದು ತೊಗೊಂಡ್ರೆ ಫುಲ್ ಈಸಿ ಆಗುತ್ತೆ. ನಾನು ತೋರಿಸು, ತೊಗೊಂಡ್ರೆ ಇದನ್ನು ಫುಲ್ ಈಸಿ ಆಗುತ್ತೆ ನಿಮಗೆ ಮುದ್ದೆ ಮಾಡೋದಕ್ಕೆ. ಇಲ್ಲಿ ನೋಡಿ, ಫುಲ್ ಹಾಕ್ಕೊಂಡೆ ನೋಡಿ ಪ್ಯಾನು. ಇದು ಬಂದ್ಬಿಡುತ್ತೆ ತೆಗೆದ್ರೆ. ತೋರಿಸ್ತಾ ಬಿಡ್ತೀನಿ ರೀ ನಿಮಗೆ.
ಇದನ್ನು ಬೇಕಾದ್ರೆ ನಾವು ಯೂಸ್ ಮಾಡ್ಕೊಬೋದು, ಏನು ತೊಂದರೆ ಆಗಲ್ಲ ಗೈಸ್. ನೋಡಿ ಮುದ್ದೆ ಮಾಡಿರೋ ಪ್ಯಾನು ಹೆಂಗಿದೆ ನೋಡಿ ಗೈಸ್, ಎಷ್ಟು ಈಸಿ ಮೆಥಡು, ಸ್ವಲ್ಪನೂ ಕೈಗಾಗೋದಿಲ್ಲ. ಸೊ ನಾನು ಮರ್ತೋದೆ, ಇದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆಯಿಲ್ ಹಾಕೊಂಡ್ರೆ ಇಲ್ಲಿಗೆ ಇದು ಇದು ಏನಿದೆ ಶೀಟು ಅಂಟಲ್ಲ ಅಂತ, ಜಾಸ್ತಿ ಅಂಟಕ್ಕೆ ಹೋಗಲ್ಲ ಅಂತ ಇದನ್ನ ಹಾಕೊಂತಾರೆ ನೋಡಿ ಗೈಸ್. ತೋರ್ಸಜ್ಜಿ ಇದನ್ನ, ನನ್ನ ತೋರಿಸು, ತೋರ್ತಾನೆ ನಿನ್ನೂ ತೋರ್ತಾನೆ ಅದನ್ನ ತೋರ್ತಾನೆ ಗೈಸ್. ನೋಡಿ ಇದು ಇಟ್ಕೊಂಡು ನಿಮ್ಗೆ ಯಾವ ಥರ ಬೇಕಂದ್ರೂ ಸ್ಮ್ಯಾಶ್ ಮಾಡ್ಕೊಬೋದು. ಇದನ್ನ ಚೆನ್ನಾಗಿ ಈ ಥರ ಉಜ್ಕೊಬೋದು. ಕೈಯೂ ಏನಾಗೋದಿಲ್ಲ, ಕೈ ಸುಡೋದಿಲ್ಲ, ಬೇರೆ ಪಾತ್ರೆನೂ ಬಳಸೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಇದನ್ನು ಚೆನ್ನಾಗಿ ಒಳಗಡೆ ಗಂಟಿದ್ರೆ ಗಂಟು ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಸ್ಮೂತ್ ಆಗುತ್ತೆ ಮುದ್ದೆ. ಆಮೇಲೆ ಅದ ಬರೆ ಬರೆ ಥರ ಬರುತ್ತಲ್ಲ, ಅದೆಲ್ಲ ಆಗೋದಿಲ್ಲ. ಫುಲ್ ನೀಟಾಗಿ ಶೇಪಾಗಿ ರೌಂಡಾಗಿ ಮಾಡ್ಕೊಬೋದು. ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿಲ್ಲ ಅಂದರೂ ಆಗುತ್ತೆ. ನಾನು ಹಾಕ್ಕೊಂಡೆ, ಇನ್ನು ಅಂಟಲ್ಲ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ನಿಮ್ಗೆ ಹೆಂಗೆ ಬೇಕು ಆ ಥರ ಸ್ಮ್ಯಾಶ್ ಮಾಡ್ಕೊಬೋದು. ನೋಡಿ ತೋರಿಸ್ತೀನಿ ಲಾಸ್ಟ್ವರೆಗೆ ಇರಿ. ನೋಡಿ ಗೈಸ್, ಒಂದು ಸ್ವಲ್ಪನೂ ಹಸಿಟ್ಟಿರಲ್ಲ ಒಳಗಡೆ, ಕೈ ಸುಡೋದಿಲ್ಲ. ನಿಮ್ಗೆ ಎಷ್ಟೊತ್ತು ಬೇಕು, ಎಷ್ಟು ಸ್ಮೂತ್ ಬೇಕು ಅಷ್ಟು ಸ್ಮೂತ್ ತನಕನೂ ಈ ಥರ ಮಾಡ್ಕೊಂಬಿಡೋದು. ಸೊ ನನಗೀಗ ಸಾಕಾಗಿದೆ, ಫುಲ್ಲು ನೀಟಾಗಿ ಆಗಿದೆ, ಸಾಕು ಇದು ಮಾಡಿರೋದು. ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ಇದಕ್ಕೂ ಮುಂಚೆ ಇದನ್ನು ಸ್ವಲ್ಪ ರೋಲ್ ಮಾಡ್ಕೊಳ್ಳೋಣ. ರೋಲ್ ಮಾಡ್ಕೊತೀನಿ ನೋಡಿ, ಅದನ್ನು ಇದರಲ್ಲೇ ಹಿಂಗೆ ಮಾಡ್ಕೊಬೋದು. ಹಿಂಗೆ ರೋಲ್ ಮಾಡಿಕೊಂಡ್ರೆ ಈಸಿಯಾಗಿ ನೋಡಿ ಗೈಸ್. ರೋಲ್ ಮಾಡ್ಕೊಂಡ, ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡ, ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪಕ್ಕೆ ಕಟ್ ಮಾಡಿಕೊಂಡು ನೋಡಿ ಗೈಸ್, ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ, ಸ್ವಲ್ಪನೂ ಮುದ್ದೆ ವೇಸ್ಟ್ ಆಗಿಲ್ಲ, ಕೈಗೂ ಸ್ವಲ್ಪನೂ ಅಂಟಿಲ್ಲ, ಪಾತ್ರೆಗೂ ಸ್ವಲ್ಪನೂ ಅಂಟಿಲ್ಲ. ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಮುದ್ದೆ ರೆಡಿಯಾಗಿದೆ ನೋಡಿ ಗೈಸ್. ನಾನು ಹೇಳ್ದೆ ಅಲ್ಲ ಇಬ್ರಿಗೆ ಮಾಡ್ಕೊಂಡಿದ್ದೀನಿ ಅಂತ, ಇಬ್ಬರಿಗೆ ಆಗಿ ಒಂದಿಷ್ಟು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಈಗ ಅದೇ ನೀವು ಸಿಲ್ವರ್ ಪಾತ್ರೆ, ಸ್ಟೀಲ್ ಪಾತ್ರೆ ಅಥವಾ ಕುಕ್ಕರು ಏನಾದರೂ ಟ್ರೈ ಮಾಡೋಕೆ ಹೋದರೆ ಅರ್ಧ ಫುಲ್ಲು ನಿಮಗೆ ಪಾತ್ರೆಯಲ್ಲೇ ಅಂಟ್ಕೊಂಡ್ಬಿಡುತ್ತೆ. ಮತ್ತು ಕೈಯೆಲ್ಲ ಆಗೋದು, ಕೈಯೆಲ್ಲ ಸುಡೋದು, ಮತ್ತು ಎಕ್ಸ್ಟ್ರಾ ಪಾತ್ರೆ ಬಳಸೋದು ಅದೆಲ್ಲ ಆಗುತ್ತೆ. ನೋಡಿ ನಾನು ಇದೆರಡು ಬಿಟ್ಟು ಇನ್ನೇನು ಬಳಸಿಲ್ಲ ನೋಡಿ. ಶೀಟ್ಗೂ ಸ್ವಲ್ಪನೂ ಏನೂ ಆಗಿಲ್ಲ, ಮುದ್ದೆನೂ ಕ್ಲೀನಾಗಾಯಿತು, ನನ್ನ ಕೈನೂ ಏನೂ ಸುಡಲಿಲ್ಲ, ಫುಲ್ಲು ರೆಡಿ ಆಯಿತು. ಈಗ ಸ್ಮೂತ್ ಮುದ್ದೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ ನೋಡಿ ಗೈಸ್, ಸ್ವಲ್ಪನೂ ಕೈಗಂಟಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಹಿಂಗೆ ತಿನ್ಬಿಡ್ಬೋದು, ಅಷ್ಟು ಸ್ಮೂತಾಗಿ ಬೆಣ್ಣೆ ಥರ ಇದೆ ಗೈಸ್. ಬೈ ಅರ್ಥ ಆಗಿದೆ ಎಲ್ಲ ಅಂದ್ಕೊಂಡಿದ್ದೀನಿ. ಮನೇಲಿ ಟ್ರೈ ಮಾಡಿ, ಇದು ಯಾರ ಹತ್ರ ಇರಲ್ಲ ಎಲ್ಲ ಟ್ರೈ ಮಾಡಿ. ಮಸ್ಟ್ ಆ್ಯಂಡ್ ಶುಡ್ ಇದು 150-200 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ ಆನ್ಲೈನಲ್ಲಿ. ಮತ್ತು ಇದೊಂದು ಸ್ಪ್ಯಾಚೆಲ್ಲ ನೋಡಿ ಏನೂ ಅಂಟಿಲ್ಲ, ಡೈರೆಕ್ಟ್ ಹಂಗೆ ವಾಶ್ ಮಾಡ್ಕೊಬೋದು. ಇದು ನೋಡಿ ಏನೂ ಆಗಿಲ್ಲ. ಇದಿಷ್ಟು ಇವು 3 ಇದ್ದರೆ ಈಸಿ ಮೆಥಡಲ್ಲಿ ಮುದ್ದೆ ಮಾಡ್ಬೋದು. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್ ಬಾಯ್.